ಬೆಳಗಾವಿ ಗೆಲುವಿಗೆ ನೆರವಾಯಿತು ಅಂತಂದು ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಸಾಲು ಸಾಲು ಹಗರಣಗಳ ವಕ್ಫ್ ವಿವಾದ, ಅಭ್ಯರ್ಥಿಗಳ ಆಯ್ಕೆಯಲ್ಲಿನ ಗೊಂದಲ ಇದ್ಯಾವುದೂ ಸಹ ಮತದಾರರ ಮೇಲೆ ಪ್ರಭಾವ ಬೀರಿಲ್ಲ ಎನ್ನುವುದಕ್ಕೆ ಫಲಿತಾಂಶವೇ ಸಾಕ್ಷಿ. ಕಾಂಗ್ರೆಸ್ ಗೆಲುವಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಸಂತಸ ವ್ಯಕ್ತಪಡಿಸುತ್ತಾ, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿವೆ, ಅದರ ಫಲಿತಾಂಶ ಈ ಗೆಲುವು ಎಂತಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿವೆ ಎಂತಂದು ಸತೀಶ್ ಜಾರಕಿಹೊಳಿಯವರು ಈ ಮೂಲಕ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಕಾರ್ಯಕರ್ತರ ಶ್ರಮವಿದೆ. ನಮಗೆ ಚನ್ನಪಟ್ಟಣ, ಶಿಗ್ಗಾವಿ ಕ್ಷೇತ್ರದ ಗೆಲುವು ಪ್ಲಸ್ ಆಗಿದೆ. ಶಿಗ್ಗಾವಿಯಲ್ಲಿ ಹಿಂದೂ ಮುಸ್ಲಿಂ ಎಂಬ ಭಾವನೆ ದೂರ ಮಾಡಿದ್ದೇವೆ. ಅಹಿಂದ ಮತಗಳ ಚದುರದಂತೆ ನೋಡಿಕೊಂಡೆವು. ವಕ್ಫ್ ವಿವಾದ ಸೃಷ್ಟಿ ಮಾಡಲು ಅವಕಾಶ ನೀಡಲಿಲ್ಲ. ಹೀಗಾಗಿ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಯಿತು ಎಂತಂದು ಸತೀಶ್ ಜಾರಕಿಹೊಳಿಯವರು ಹೇಳಿದ್ದಾರೆ. ಆರಂಭದಲ್ಲಿ ಸಂಡೂರು ಮಾತ್ರ ಗೆಲ್ಲುತ್ತೇವೆ ಎಂತಂದು ಅಂದುಕೊಂಡಿದ್ದೆವು. ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಅಹಿಂದ ಮತಗಳು ಒಂದಾಗಿವೆ. ಇಲ್ಲಿಯವರೆಗೆ ಬೊಮ್ಮಾಯಿಯವರಿಗೆ ಅಹಿಂದ ಮತಗಳು 70% ಬರುತ್ತಿದ್ದವು. ಅದನ್ನು ನಾವು ಈ ಬಾರಿ ಚುನಾವಣೆಯಲ್ಲಿ ಬದಲಾವಣೆ ಮಾಡಿದ್ದೇವೆ ಎಂತಂದು ಒಂದು ಗೆಲ್ಲುವ ವಿಶ್ವಾಸ ಇತ್ತು. ಪ್ರತಿ ಚುನಾವಣೆಯಲ್ಲೂ ನಮ್ಮ ಚುನಾವಣೆ ಎಂತಂದು ಕೆಲಸ ಮಾಡಬೇಕು, ಅದನ್ನು ನಾವು ಮಾಡಿದ್ದೇವೆ. ಶಿಗ್ಗಾವಿ ಗೆಲುವು ಮುಸ್ಲಿಂ ಸಮುದಾಯಕ್ಕೆ ಒಳ್ಳೆಯ ಸಂದೇಶವಾಗಿದೆ. ವಕ್ಫದಲ್ಲಿ ಹಾವೇರಿಯ 250 ಕೇಸ್ಗಳು ಇವೆ. ಆದರೂ ಜನರು ನಮ್ಮನ್ನು ಬೆಂಬಲಿಸಿದ್ದಾರೆ ಎಂತಂದು ಸಹ ಹೇಳಿದ್ದಾರೆ. ಶಿಗ್ಗಾವಿ ಗೆಲುವು ಸತೀಶ್ ಜಾರಕಿಹೊಳಿ ಪ್ಲಸ್ ಆಗುತ್ತೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಡೀ ರಾಜ್ಯ ಕೂಡ ಅದನ್ನು ನೋಡ್ತಾ ಇತ್ತು. ಮಾಜಿ ಮುಖ್ಯಮಂತ್ರಿ ಪ್ರಬಲ ರಾಜಕಾರಣಿ ವಿರುದ್ಧ ಚುನಾವಣೆ ಹೇಗೆ ಮಾಡ್ತಾರೆ ಅಂತಿತ್ತು. ಕೆಲವು ತಂತ್ರಗಾರಿಕೆ ನಾವು ಹೇಗೆ ಚುನಾವಣೆ ಮಾಡುತ್ತೇವೆ, ಆದರೆ ಅದೇ ಮಾದರಿಯಲ್ಲಿ ಚುನಾವಣೆ ಮಾಡಿದ್ವಿ. ಈ ರೀತಿ ಚುನಾವಣೆಯನ್ನು ಮಾಡಿದರೆ ರಾಜ್ಯದಲ್ಲಿ ಗೆಲ್ಲುತ್ತೇವೆ. ಮುಸ್ಲಿಮರಿಗೆ ಚುನಾವಣೆಯನ್ನು ನಿಲ್ಲಿಸುತ್ತಾರೆ, ಹೋಗ್ತಾರೆ ಅಂತ ಇತ್ತು. ಈ ಸಾರಿ ಚುನಾವಣೆಯಲ್ಲಿ ಒಂದು ಸಂದೇಶ ಹೋಗಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುತ್ತಾರೆ ಅಂತ ಹೋಗಿದೆ. ಶಿಗ್ಗಾವಿ ಗೆಲುವು ನಮಗೆ ಡಬಲ್ ಪ್ರಮೋಷನ್ ಆಗಿದೆ ಅಂತಂದು DCM ಇಲ್ಲದೆ ನಾವು ಇಲ್ಲಿ ಗೆಲ್ಲಿಸಿದ್ದೇವೆ ಅಂತಂದರೂ ಸಹ ಹೇಳಿದ್ದಾರೆ. ಪಠಾಣನ ಹೆಗಲ ಮೇಲೆ ಹೊತ್ತು ಕುಣಿದ ಕಾರ್ಯಕರ್ತರು. ಶಿಗ್ಗಾವಿ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಅಹಮದ್ ಗೆಲುವಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಬಣ್ಣ ಹಚ್ಚಿಕೊಂಡು ಎರಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ನಗರದ ಹೊರವಲಯದಲ್ಲಿ ದೇವಗಿರಿ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜ್ ನಡೆದ ಮತ ಎಣಿಕೆಯ ಕಾಂಗ್ರೆಸ್ ಅಭ್ಯರ್ಥಿ 8ನೇ ಸುತ್ತಿನ ಮುನ್ನಡೆ ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಂತಿಮ ಸುತ್ತಿನವರೆಗೂ ಗೆಲುವಿನ ಅಂತರ ಹೆಚ್ಚುತ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚುತ್ತಾ ತೊಡಗಿತು. ಗೆಲುವಿನ ಘೋಷಣೆಯಾಗುತ್ತಿದ್ದಂತೆ ಕುಣಿದು ಕುಪ್ಪಳಿಸಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಮತ ಎಣಿಕೆ ಕಾರ್ಯ ಆರಂಭಗೊಂಡ ಮೊದಲ ಸುತ್ತಿನಲ್ಲಿ 6ನೇ ಸುತ್ತಿನವರೆಗೂ ಬಿಜೆಪಿ ಬಾವುಟಗಳು ರಾರಾಜಿಸಿದವು. 7ನೇ ಸುತ್ತಿನ ನಂತರ ಕೈ ಅಭ್ಯರ್ಥಿ ಮುನ್ನಡೆ ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ನ ಬಾವುಟಗಳು ರಾರಾಜಿಸತೊಡಗಿದವು. ಮತ ಎಣಿಕೆ ಕೇಂದ್ರದಿಂದ ಬಿಜೆಪಿ ಕಾರ್ಯಕರ್ತರು ಕಾಲ್ಕಿತ್ತ ಕೊನೆಯವರೆಗೂ ಕಾಂಗ್ರೆಸ್ ಬಾವುಟಗಳೇ ಅಲ್ಲಿ ಹಾರಾಡತೊಡಗಿದವು. ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಸಹಸ್ರಾರು ಕಾರ್ಯಕರ್ತರು ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದರು. ಪೈಲ್ವಾನ್ ಪಠಾಣ್ಗೆ ಜೈ, ಖಾದ್ರಿ ಸಾಹೇಬರಿಗೆ ಜೈ, ಡಿ.ಕೆ. ಶಿವಕುಮಾರ್ಗೆ, ಸಿದ್ದರಾಮಯ್ಯ ಅವರಿಗೆ, ಜಾರಕಿಹೊಳಿಯವರಿಗೆ ಜೈ ಅಂತಂದು ಘೋಷಣೆ ಮೊಳಗಿಸಿದರು. ಶಿಳ್ಳೆ ಕೇಕೆ ಹಾಕಿ ಪಟಾಕಿಯನ್ನು ಸಿಡಿಸಿ ಒಂದು ಸಂಭ್ರಮಾಚರಣೆಯನ್ನು ಸಹ ಮಾಡಿದರು. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.